ಬಸ್ಗಳು ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡಿಲ್ಲ, ಬಸ್ಗಳಿಲ್ಲ. ಜೆಡಿಎಸ್ ಸದಸ್ಯತ್ವ ಹೆಚ್ಚಾಗಿ ನೋಂದಣಿ ಮಾಡಿಸುವಂತೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕಾರ್ಯಕರ್ತರಿಗೆ ಕರೆ. ಜೆಡ್ಪಿ ಮತ್ತು ಟಿಪಿಎಸ್ ಚುನಾವಣೆಗೆ ಸಜ್ಜಾಗುವಂತೆ ಪೂರ್ವ ತಯಾರಿ. ಜೆಡಿಎಸ್ ಪಕ್ಷದ ಹೈಕಮಾಂಡ್ ಆದೇಶದ ಮೇರೆಗೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ತಯಾರಿ ನಡೆಸಲು ಸದಸ್ಯತ್ವವನ್ನು ನೋಂದಾಯಿಸಿ ಮತ್ತು ಬೂತ್ ಮಟ್ಟದಿಂದ ಕಮಿಟಿಯನ್ನ ಮಾಡುವಂತೆ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕರೆ ನೀಡಿದ್ದಾರೆ. ತಾಲೂಕಿನ ಹೊರವಲಯದಲ್ಲಿ ಇರುವ ಕಡಪ ಬೈಪಾಸ್ ರಸ್ತೆ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಚುನಾವಣೆಯಲ್ಲಿ ಸೋತಿರುವುದರಲ್ಲಿ ಕಾರ್ಯಕರ್ತರ ಮೇಲೆ ನಾನು ನೇರವಾಗಿ ಹೊಣೆ ಹಾಕಲಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು, ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದರ ಜೊತೆ ಕೆಲವು ಅಡೆತಡೆಗಳಿಂದ ಸೋತಿದ್ದೇನೆ ವಿನಃ ಕಾರ್ಯಕರ್ತರನ್ನ ಬಿಟ್ಟು ನಾನು ಎಂದೂ ಕ್ಷೇತ್ರದಿಂದ ಹೊರಗೆ ಉಳಿದಿಲ್ಲ ಎಂದು ವಿವರಿಸಿದ್ದಾರೆ. ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರು ಯಾವತ್ತೂ ಭಯ ಪಡುವವರಲ್ಲ. ಹಾಗಾಗಿ ಈ ಕೂಡಲೇ ಎಚ್ಚೆತ್ತುಕೊಂಡು ಚುನಾವಣೆಗೆ ಸಜ್ಜಾಗಿ ಎಂದು ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖಂಡರಾದ ದಿನ್ನಮೀದಹಳ್ಳಿ ಬೈರೆಡ್ಡಿ, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಬನಹಳ್ಳಿ ರವಿ, ಮಾಜಿ ಕೌನ್ಸಿಲರ್ ವೆಂಕಟೇಶ್, ಯನಮಲಪಾಡಿ ಚಂದ್ರಾರೆಡ್ಡಿ, ಗೂಡೆ ಶ್ರೀನಿವಾಸ ರೆಡ್ಡಿ, ನಗರಸಭೆ ಸದಸ್ಯರಾದ ಟಮೋಟೋ ಗೌಸ್, ದೇವಾಳಂ ಶಂಕರ್, ಕೃಷ್ಣಮೂರ್ತಿ, ಮಂಜುನಾಥ, ಕೊಂಕನಹಳ್ಳಿ ಶಿವರೆಡ್ಡಿ, ಜನಾರ್ದನ ರೆಡ್ಡಿ, ಅಂಕಾಲಮಡುಗು ಕೃಷ್ಣಮೂರ್ತಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಒಂದು ಪಕ್ಷದ ಸದಸ್ಯತ್ವ, ಒಂದು ಮೆಂಬರ್ಶಿಪ್ ಡ್ರೈವ್ ಮಾಡಬೇಕು ಅನ್ನುವಂಥದ್ದನ್ನ ನಮಗೆ ಒಂದು ಕಳೆದ 6 ತಿಂಗಳಿಂದ ಹೇಳ್ತಾ ಇದೆ. ಅದರ ಜೊತೆಗೆ ಬೂತ್ ಕಮಿಟಿ ಸದಸ್ಯತ್ವಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಕಳೆದ 6 ತಿಂಗಳಿಂದ 3-4 ಸಭೆಗಳನ್ನ ಅವ್ರು ಮಾಡಿದ್ರು. ನಾನು ಯಾವುದೇ ಒಂದು ಸಭೆಯನ್ನ ಈಗ 12ನೇ ತಾರೀಕು ಸಭೆ ಮಾಡಿ ಇದು 3ನೇ ಸಾರಿ 4ನೇ ಸಾರಿ ನಾವು ಕೇಳಿದಾಗ ನಮಗೂ ಕೂಡ ಎಷ್ಟು ಸಾರಿ ಇದನ್ನೆಲ್ಲ ಹೇಳಿಸ್ಕೊಳ್ಬೇಕು ನಮ್ಮ ನಾಯಕರಿಂದ ಅನ್ನುವಂಥದ್ದು ಬಹಳ ಮನಸ್ಸಿಗೆ ಒಂಥರ ತುಂಬಾ ಬೇಸರ ಆಗುತ್ತೆ. ಒಂದ್ಸಾರಿ ಹೇಳಿದ್ರೆ ಪರವಾಗಿಲ್ಲ, 4 ಸಾರಿ ಅವ್ರು ಸಭೆ ಕರೆದು 4 ಸಾರಿ ನೀವು ಮೆಂಬರ್ಶಿಪ್ ಡ್ರೈವ್ ಇನ್ನೂ ಮಾಡಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ಬುಕ್ಗಳು ವಾಪಸ್ ಕೊಟ್ಟಿಲ್ಲ, ಮತ್ತೆ ನೀವು ಬೂತ್ ಕಮಿಟಿ ಸದಸ್ಯತ್ವವನ್ನ ನೋಂದಣಿ ಮಾಡಿಸಲಿಲ್ಲ, ಅವ್ಯಾವು ನಮಗೆ ಕೊಟ್ಟಿಲ್ಲ, ತಲುಪಿಸಿಲ್ಲ ಅಂತ ಹೇಳಿದಾಗ ಅಲ್ಲಿ ಇಡೀ ಕರ್ನಾಟಕದಿಂದ ಶಾಸಕರು, ಮಾಜಿ ಶಾಸಕರು, ಬೇರೆ ಬೇರೆ ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಬೇರೆ ಬೇರೆಯವರೆಲ್ಲರೂ ಬಂದಿರ್ತಾರೆ. ಆ ಎಲ್ಲರ ಮುಂದೆ ಕೂಡ ನಾವು ಪದೇ ಕೇಳಿಸ್ಕೊಳ್ಳೋದಕ್ಕೆ ಬಸ್ಗಳು ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡಿಲ್ಲ, ಬಸ್ಗಳಿಲ್ಲ, ಬಸ್ಗಳು ಕಡಿಮೆ ಇದೆ. ಆದ್ರೆ ಇವತ್ತು ಗಂಡಸರಿಗೆ ಇವತ್ತು ನಿಮ್ಮ ಹತ್ರ 15% ನಿಮ್ಮ ಹತ್ರ ಇವತ್ತು 100 ರೂಪಾಯಿ ಟಿಕೆಟ್ ಇದ್ರೆ ನಿಮ್ಮ ಹತ್ರ 30 ರೂಪಾಯಿ, 20 ರೂಪಾಯಿ ನಿಮ್ಮ ಹತ್ರ. ಈ ರೀತಿ ಪ್ರತಿಯೊಬ್ಬರು ಬಸ್ಗಳಲ್ಲಿ ಓಡಾಡ್ತಕ್ಕಂಥವ್ರು ಇದೆ. ನಿಮ್ಮ ಮನೆಗಳಲ್ಲಿ ಇವತ್ತು 2,000 ಕೊಡುವಂಥದ್ದು, ಆದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಂಡಸರ ಇವತ್ತು ಲಿಕ್ಕರ್ ಮದ್ಯ ನೀವು ನೋಡಿ ಎಷ್ಟು ಕೇಳಿದ್ರೆ 1 ಸಾರಿ ಇಲ್ಲ, 4 ಸಾರಿ ಮದ್ಯ ಬೆಲೆ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಕುಟುಂಬದಲ್ಲಿ ಇವತ್ತು ಕಿತ್ಕೊಳ್ಳೋದು, ನಿಮಗೆ 2,000 ಕೊಡ್ತೀವಿ ಅಂತ ನೀವು ಕೊಡೋದು. ಅದು ಇವತ್ತು ಎಲ್ಲರಿಗೂ ಕೊಡ್ತಾ ಇಲ್ಲ. ಇವೆಲ್ಲ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಇವತ್ತು ನೀವು 6 ತಿಂಗಳಿಂದ ನಾವು ಹೇಳ್ತಾ ಇದ್ದೀವಿ, 6 ತಿಂಗಳಲ್ಲಿ 4 ಸಭೆಗಳನ್ನ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು, ದೇವೇಗೌಡರು. ನಾನು ಪದೇ ಇದನ್ನ ಹೇಳಿಸ್ಕೊಳಕ್ ಆಗೋದಿಲ್ಲ. ನಾನು ಅವ್ರು ಕರೆದಾಗ ಮತ್ತೆ ನಾನು ನಿಮ್ಮನ್ನು ಕರೆಯೋದು, ಇದು ಒಂದು ಸಭೆ ಮಾಡೋದು. ವೆಂಕಟರಮಣ ಅವ್ರು ಕೇಳ್ತಾ ಇದ್ರು, ಏನ್ ಸರ್ ಇದೆಲ್ಲ ಶಾಮಿಯಾನ ಹಾಗೆ ಕುಂತ್ಕೊಂಬೋದಾಗಿದ್ದಲ್ಲ ಅಂತ. ನಾನು ಬಿಸಿಲು ನಮ್ಮವ್ರು ಬಂದವ್ರನ್ನೆಲ್ಲ ನಾವು ಕರೆಕ್ಟ್ ಆಗಿ ನೋಡ್ಕೊಬೇಕು, ಬಿಸಿಲಲ್ಲಿ ಕೂರಿಸಬಾರ್ದು, ಚೇರ್ಗಳಾಗಬೇಕು, ಬಂದವರಿಗೆ ಒಂದು ಊಟದ ವ್ಯವಸ್ಥೆ ಇರಬೇಕು. ಯಾಕಂದ್ರೆ ನಾನು ಬಂದಾಗಿದ್ದ ಚಿಂತಾಮಣಿಯಲ್ಲಿ ನಾವು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದು ಊಟದ ವ್ಯವಸ್ಥೆ, ಅಥವಾ ಸಂಜೆ ಟೈಮ್ ಆದ್ರೆ ಒಂದು ಟೀ ಪಪ್ಸು ಅದರ ಕೊಡುವಂಥದ್ದು ಇದೆಲ್ಲ ಅಭ್ಯಾಸ ಆಗಿದೆ. ಅದು ಚಿಂತಾಮಣಿ ಬಂದ ಮೇಲೆ ಅಭ್ಯಾಸ ಆಗಿರೋದಲ್ಲ, ಇದು ನಮ್ಮ ಕುಟುಂಬದಲ್ಲಿ ಬೆಳೆದು ಬಂದಿರ್ತಕ್ಕಂಥ ಪ್ರವೃತ್ತಿ. ಹಾಗಾಗಿ ಇದನ್ನ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ, ಮುಖಂಡರನ್ನ ಯಾವ ರೀತಿ ಗೌರವ ಕೊಡಬೇಕು, ಹೇಗೆ ನಡ್ಸ್ಕೊಬೇಕು ಅನ್ನುವಂತ ಆ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಯಾಕೆ 4 ಸಭೆ ಹಾಕ್ಬೇಕು? ನೀವು ಒಂದೇ ದಿನ ಇವತ್ತು ಹೋಗಿ ನಿಮ್ಮ
ನಿಮ್ಮ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೂ ಕೂಡ ಒಂದು ಬೂತ್ ಇರುತ್ತೆ. ಅಕಸ್ಮಾತ್ ಎಲ್ಲೋ ಕೆಲವು ಕಡೆ ಸಣ್ಣ ಸಣ್ಣ ಹಳ್ಳಿ ಇದ್ರೆ 2 ಹಳ್ಳಿ 3 ಹಳ್ಳಿ ಒಂದು ಬೂತ್ ಇರುತ್ತೆ, ಅಥವಾ ದೊಡ್ಡ ಹಳ್ಳಿಯಲ್ಲಿ 2 ಬೂತ್ ಇರುತ್ತೆ. ನೀವು ಒಂದು ಹಳ್ಳಿಯಲ್ಲಿ ನಮ್ಮ ಪ್ರಮುಖರೆಲ್ಲ ಕುತ್ಕೊಂಡು ನೀವು 20 ಜನ ಸಕ್ರಿಯವಾಗಿ ಯಾರು ತುಂಬಾ ಇಂಟ್ರೆಸ್ಟ್ ಆಗಿ ಪಕ್ಷ ಸಂಘಟನೆ ಇರ್ತಾರೆ ಅಂತ 20 ಹೆಸರು, ನಿಮ್ಮ ಊರ ಹೆಸರು, ನಿಮ್ಮ ಹೆಸರು, ನಿಮ್ಮ ಊರ ಹೆಸರು, ಹೋಬಳಿ ಎಲ್ಲ ಬರೆದು, ನಿಮ್ಮ ಟೆಲಿಫೋನ್ ನಂಬರ್ ಎಲ್ಲ ಬರೆದು ನೀವು ಕೊಡಿ. ಈ ರೀತಿ ನಾವು ಮಾಡಿಲ್ಲ ಅಂದ್ರೆ ನೀವು ಯಾವುದೇ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ. ಯಾವ ಚುನಾವಣೆ ಇವತ್ತು ನಾವು 29 ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು ನಾವು 19-20 ಪಂಚಾಯತ್ಗಳು ನಾವಿಲ್ಲ, ನಮ್ಮ ಮೆಂಬರ್ಸ್ ಇದ್ದಾರೆ, ಆದ್ರೆ ಪಂಚಾಯತಿ ಅಧ್ಯಕ್ಷರಾಗುವಂತ ಸಂಖ್ಯೆ ನಮ್ಮ ಹತ್ರ ಇಲ್ಲ. ಕಾರಣ ಇದೆ, ನೀವು ಬೂತ್ ಸಮಿತಿ ಸದಸ್ಯರಿಲ್ಲ, ಅಲ್ಲಿ ಪರಿಣಾಮಕಾರಿಯಾಗಿ ನೀವು ಸಂಘಟನೆ ಮಾಡೋದಿಲ್ಲ ಅಂದ್ರೆ ನೀವು ಚುನಾವಣೆಯನ್ನು ಎದುರಿಸಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾವ ಚುನಾವಣೆಯನ್ನು ಎದುರಿಸಕ್ಕಾಗೋದಿಲ್ಲ. ಇವಾಗ ನೀವು ನಗರಸಭೆ